ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿರುವಂತಹ ರುಚಿಯಾದ ಒಂದು ಹೆಲ್ತಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಸಾಫ್ಟ್ ಆದ ರುಚಿಯಾದ ಚಪಾತಿನ ಹೀಗೆ ಮನೆಯಲ್ಲಿ ತಯಾರಿಸಿ ತಿಂದರೆ ಮತ್ತೆ ಇದರ ರುಚಿನ ನೀವು ಮರೆಯೋದೇ ಇಲ್ಲ. ಅಷ್ಟು ಟೇಸ್ಟಿಯಾಗಿ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಸೊ ಮೊದಲನೇದಾಗಿ ನಾವು ಒಂದು ಬೌಲಿಗೆ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಹಾಗೆ ಇನ್ನೊಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎರಡನ್ನೂ ಕೂಡ ನಾನು ಒಂದೊಂದು ಕಪ್ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಬರೀ ಗೋಧಿ ಹಿಟ್ಟಲ್ಲೂ ಕೂಡ ನೀವು ತಯಾರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಎಷ್ಟೇ ಹೊತ್ತಿಟ್ರೂ ಕೂಡ ಅಷ್ಟೇ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಓಕೆ, ಇದಕ್ಕೆ ಮತ್ತೊಂದು ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಿಟ್ಟು ಕಮ್ಮಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೋಟಲ್ ಆಗಿ 1.5 ಕಪ್ಪು ನಾವು ಮೈದಾನ ತೊಗೊಂಡಿದ್ದೀವಿ, 2 ಕಪ್ ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಸೊ ನಿಮಗೆ ಬೇಕು ಅಂದರೆ ಒಂದೊಂದು ಕಪ್ಪನ್ನು ತೊಗೊಳ್ಳಿ. ಅದೊಂದು ಕಪ್ ಮೈದಾ, 1 ಕಪ್ಪು ಗೋಧಿ ಹಿಟ್ಟು 1 ಕಪ್ಪನ್ನು ತೊಗೋಬೋದು ನೀವು. ಸೊ ನೋಡಿಕೊಂಡು ನೀವು ಉಪಯೋಗಿಸ್ಕೋಬೋದು, ಇಲ್ಲ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು ಅಥವಾ ಬರೀ ಮೈದಾದಲ್ಲೇ ಮಾಡ್ಕೋಬೋದು. ಒಂದು 2 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೇನು ಬಿಸಿ ಮಾಡಿಲ್ಲ, ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಎಣ್ಣೆ, ಇಷ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಚಿಕ್ಕ ಹುಂಡೆಯನ್ನು ಕಟ್ಟಿದ್ರೆ ಖಂಡಿತವಾಗ್ಲೂ ಅದು ನೀಟಾಗಿ ಒಂದು ಹುಂಡೆ ಬರುತ್ತೆ. ಸೊ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಕಲಿಸೋ ವಿಧಾನ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ತುಂಬ ಎಷ್ಟು ಈಸಿ ಇರುತ್ತೋ ಅಷ್ಟೇ ಎಫರ್ಟ್ಸ್ ಕೂಡ ನಾವು ಹಾಕಬೇಕಾಗುತ್ತೆ. ಸೊ ಇದನ್ನು ಈಗ ಕಲಿಸ್ಬೇಕಾದ್ರೆ ನಾವು ನೀರಲ್ಲಿ ಕಲಿಸ್ಕೊಳ್ತಾ ಇಲ್ಲ, ಇದನ್ನು ಹಾಲಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೋಬೇಕಾಗುತ್ತೆ. ಅಕಸ್ಮಾತ್ ಹಾಲು ಇಲ್ಲ ಅನ್ನೋದಾದರೆ ನೀರಲ್ಲೂ ಕಲಿಸ್ಕೋಬೋದು. ಬಟ್ ನೀವು ಹಾಲಲ್ಲಿ ಈ ಚಪಾತಿ ಮಾಡಬೇಕಾದ್ರೆ ಖಂಡಿತ ಹಾಲಲ್ಲಿ ಕಲಸಿ ನೀವು ಚಪಾತಿಯನ್ನು ತಯಾರಿಸಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಅದ್ಭುತವಾಗಿ ಬರುತ್ತೆ ಅಂತ ಹೇಳಿ. ಮಾಡೋ ವಿಧಾನವೂ ಕೂಡ ಅಷ್ಟೇ ತುಂಬಾ ಈಸಿಯಾಗಿ ಇರೋವಂಥದ್ದು, ಜಾಸ್ತಿ ಕಷ್ಟಪಟ್ಟು ಮಾಡುವಂಥ ಈ ವಿಧಾನ ಏನೂ ಅಲ್ಲ. ದಿನನಿತ್ಯ ನಾವು ಚಪಾತಿ ಮಾಡ್ತಾ ಇರ್ತೀವಲ್ಲ, ಅದೇ ವಿಧಾನದಲ್ಲಿ ಈ ಚಪಾತಿಯನ್ನು ತಯಾರಿಸ್ಕೊಳ್ಳಿ. ನೋಡಿ, ಇಷ್ಟು ಟೈಟಾಗಿರಬೇಕು, ಹಿಟ್ಟು ತುಂಬ ಸಾಫ್ಟಾಗಿ ಇರಬಾರ್ದು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಮೇಲೆ ಸೌರಿ ಇದನ್ನು ನಾನು ಒಂದು ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ. ಸೊ ಇದನ್ನೇನು ನಾದ್ಕೊಳ್ಳೋದು ಬೇಡ, ಜಸ್ಟ್ ಎಣ್ಣೆಯನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು 10 ನಿಮಿಷ ರೆಸ್ಟಿಗೆ ಬಿಡ್ತಾ ಇದ್ದೀನಿ. 10 ನಿಮಿಷ ಬಿಡ್ತಾ ಇರೋದು, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಬಿಟ್ಟರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಪಲ್ಯ ಚಟ್ನಿ ಯಾವುದನ್ನಾದರೂ ಮಾಡ್ಕೊಳ್ಳೋವರೆಗೂ ಇದನ್ನು ಒಂದು ಕಡೆ ಇಟ್ಬಿಟ್ರೆ ಆಯಿತು. 10 ನಿಮಿಷ ಆದ ನಂತರ ನೋಡ್ಬೋದು ನೀವು ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿಯಾಗಿರಬೇಕು. ನೋಡ್ಬೋದು 10 ನಿಮಿಷಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಹಾಲಲ್ಲಿ ಮಿಕ್ಸ್ ಮಾಡಿ, ಹಾಲು ಕಾಯಿಸಿ ಆರಿರೋವಂಥ ಹಾಲು, ಬಿಸಿ ಹಾಲಲ್ಲ, ಕಾಯಿಸಿರೋವಂಥ ಹಾಲು, ಮತ್ತು ಕಾಯಿಸಿ ತಣ್ಣಗಾಗಿರೋವಂಥ ಹಾಲನ್ನು ನಾನು ತೊಗೊಂಡಿರೋ ಅಂಥದ್ದು ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಸೊ ಅದಾದ ನಂತರ ಇವಾಗ ಚಿಕ್ಕ ಚಿಕ್ಕ ಬಾಲ್ ಸೈಜಲ್ಲಿ ಹಿಟ್ಟನ್ನು ತೊಗೊಳ್ಳೋಣ. ನಾವು ಚಪಾತಿ ಮಾಡೋದಕ್ಕೆ ಹಿಟ್ಟು ಎಷ್ಟು ತೊಗೊಳ್ತೀವಲ್ವಾ, ಆ ಒಂದು ಸೈಜಲ್ಲಿ ಹಿಟ್ಟನ್ನು ತೊಗೊಂಡ್ರೆ ನಮಗೆ ಸಾಕಾಗುತ್ತೆ. ಸೊ ನೋಡ್ಬೋದು, ನೀವು ಬೇಕು ಅಂದರೆ ಎಣ್ಣೆಯಲ್ಲೂ ಕೂಡ ಎಣ್ಣೆಯನ್ನು ಹಾಕಿ ಕೂಡ ಲಟ್ಟಿಸ್ಕೊಳ್ಬೋದು, ಅಥವಾ ಗೋಧಿ ಹಿಟ್ಟು ಅಥವಾ ಮೈದಾದಲ್ಲಿ ಲಟ್ಟಿಸ್ಕೊಳ್ತೀವಿ ಅಂದರೆ ಮೈದಾ ಹಿಟ್ಟಲ್ಲೂ ಕೂಡ ನೀವು ಲಟ್ಟಿಸ್ಕೊಳ್ಬೋದು, ನಿಮ್ಮ ಇಷ್ಟ. ಓಕೆ, ಸೊ ಇವಾಗ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾನು ಹಿಟ್ಟನ್ನು ತೊಗೊಂಡು ಇಟ್ಕೊಂಡಿರ್ತೀನಿ ಫಸ್ಟಿಗೆ ರೆಡಿ ಮಾಡಿ. ಈಗ ಒಂದು ನಾವು ಚಪಾತಿ ಹಿಟ್ಟನ್ನು ನಾವು ಲಟ್ಟಿಸ್ಕೊಳ್ಳೋದಕ್ಕೆ ಕಲ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಮಣೆಗೆ. ಅದಾದ ನಂತರ ಲಟ್ಟಿಸ್ಕೊಳ್ಳೋಣ. ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ತೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಲಟ್ಟಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ತೀರ ನೀವು ತೆಳ್ಳಗೆ ಲಟ್ಟಿಸಿ ಅದಾದಮೇಲೆ ಮಡಚಿದ್ರೂ ಕೂಡ ಮಡಚ್ಬೋದು. ಈಗ ಈ ಥರ ಲಟ್ಟಿಸಾದ್ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೈಯಲ್ಲೇ ಹಚ್ಚಿದ್ದೀನಿ. ಅದಾದ ನಂತರ ಸ್ವಲ್ಪ ಹಿಟ್ಟು, ಮೈದಾ ಹಿಟ್ಟನ್ನೇ ಹಾಕ್ಕೊಳ್ಬೇಕು, ಅಥವಾ ಗೋಧಿ ಹಿಟ್ಟು ಬೇಕು ಅಂದರೂ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಎಣ್ಣೆನ ಕಲ್ಲಿಗೆ ಹಚ್ಚಿ ಇವಾಗ ಲಟ್ಟಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹೀಗೆ ಇವಾಗ ಪೂರ್ತಿಯಾಗಿ ರೌಂಡ್ ಶೇಪಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಹೇಗೆ ನಿಮಗೆ ಇಷ್ಟ ಆಗುತ್ತಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ. ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ಬೋದು, ಅಥವಾ ದಪ್ಪನೇ ಇರಬೇಕು ಅಂದರೆ ನೀವು ಮನೆಯಲ್ಲಿ ಹೇಗೆ ಚಪಾತಿ ಹಾಕ್ತಿರೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ತವಾಗೆ ಎಣ್ಣೆಯನ್ನು ಹಚ್ಚಿದ್ದೀನಿ.
ತವ ಬಿಸಿ ಆದಮೇಲೆ ಇವಾಗ ಇದಕ್ಕೆ ಸ್ವಲ್ಪ ನಾವು ಎಣ್ಣೆಯನ್ನು ಹಾಕಿ ನಂತರ ಚಪಾತಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ, ಅಥವಾ ಮೀಡಿಯಮ್ ಟು ಲೋ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಅದಾದ ನಂತರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಚೋಣ. ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನು ಜಾಸ್ತಿ ಏನು ಎಣ್ಣೆ ಉಪಯೋಗಿಸಲ್ಲ. ಸ್ವಲ್ಪ ನಾನು ಯಾವುದೇ ಅಡುಗೆ ಮಾಡಿದ್ರೂ ಅಷ್ಟೇ ನಾನು ಲಿಮಿಟೇಷನ್ ಆಗಿ ಎಣ್ಣೆಯನ್ನು ಉಪಯೋಗಿಸೋದು. ಸೊ ಅದಕ್ಕೋಸ್ಕರ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೊಳ್ಳಿ, ಹೆಚ್ಚಿಗೆ ಏನೂ ತೊಂದರೆ ಇಲ್ಲ. ತುಪ್ಪ ಬೇಕು ಅಂದರೂ ತುಪ್ಪ ಕೂಡ ಹಾಕ್ಕೊಳ್ಬೋದು. ಸೊ ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಚಪಾತಿಯನ್ನು ನೋಡ್ಬೋದು ಎಷ್ಟು ರುಚಿಯಾಗಿರುವಂಥ ಅದ್ಭುತವಾಗಿ ಬರ್ತಾ ಇದೆ ಈ ಒಂದು ಚಪಾತಿ ಅಂತ ನೀವು ಹೇಳ್ಬೋದು. ಗೋಧಿ ಮತ್ತು ಮೈದಾ ಎರಡನ್ನೂ ಮಿಕ್ಸ್ ಮಾಡಿ ತಗೊಂಡಿರುವಂತಹ ಸೂಪರ್ ಸಾಫ್ಟ್ ಆಗಿರುವಂಥ ರುಚಿಯಾದ ಚಪಾತಿ. ಖಂಡಿತ ಈ ಚಪಾತಿಯನ್ನು ಒಂದ್ಸಲ ನೀವು ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್, ನೀವೇ ಫಿದಾ ಆಗೋಗ್ತೀರಾ. ಅಷ್ಟು ಟೇಸ್ಟ್, ಅದ್ಭುತವಾದ ಟೇಸ್ಟನ್ನು ಕೊಡುತ್ತೆ. ಸೊ ಇದನ್ನು ರುಮಾಲು ರೋಟಿ ಅಂತಲೂ ಕೂಡ ಕರೀತಾರೆ. ಈ ರುಮಾಲು ರೋಟಿಯನ್ನು ತಯಾರಿಸೋ ವಿಧಾನ ಕೂಡ ಹೀಗೆ ಇರುತ್ತೆ. ಖಂಡಿತವಾಗ್ಲೂ ನೀವು ರುಮಾಲು ರೋಟಿಯನ್ನು ತಯಾರಿಸ್ಕೊಳ್ತೀವಿ ಅಂದರೆ ಬರೀ ಮೈದಾದಲ್ಲಿ ತಯಾರಿಸ್ಕೊಳ್ಬೇಕಾಗತ್ತೆ, ಅಥವಾ ನೀವು ಸಮ ಹಾಕ್ಕೊಳ್ತೀವಿ ಅಂತಂದರೂ ಅದು ಕೂಡ ಓಕೆ, ಪರವಾಗಿಲ್ಲ. ಬಟ್ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದರೆ ರುಮಾಲು ರೋಟಿ ಆಗೋಲ್ಲ, ಚಪಾತಿ ಆಗುತ್ತೆ. ರುಮಾಲು ರೋಟಿ ಥರನೇ ನೀವು ಟೇಸ್ಟ್ ಅಂತೂ ಸೇಮ್ ಇರುತ್ತೆ, ಗೋಧಿ ಹಿಟ್ಟಿಂದು ಏನು ತೊಂದರೆ ಇರಲ್ಲ. ಸೊ ಹೆಲ್ತಿಯಾಗಿರುವಂಥದ್ದು ಗೋಧಿ ಹಿಟ್ಟು. ಮೈದಾ ಹಿಟ್ಟನ್ನು ನೀವು ಬೇಕು ಅಂದರೆ ಸ್ವಲ್ಪ ಉಪಯೋಗಿಸ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಮತ್ತೆ ಇನ್ನೊಂದು ಚಪಾತಿಯನ್ನು ಹಾಕಿ ಎರಡೂ ಸೈಡ್ ಕೂಡ ಈ ರೀತಿ ನಾನು ಬೇಯಿಸ್ಕೊಳ್ತೀನಿ. ಸೊ ಈ ರೀತಿಯಾಗಿರುವಂತಹ ಸಾಫ್ಟ್ ಆಗಿರುವಂಥದ್ದು ನೀವು ನೋಡಿದ್ರೇ ಗೊತ್ತಾಗ್ತಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ಖಂಡಿತವಾಗ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಎಷ್ಟು ಬೇಕಿದ್ರೂ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಈ ರೀತಿಯಾಗಿರುವಂಥ ರುಚಿಯಾದ ರುಮಾಲು ರೋಟಿಯನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಇಷ್ಟ ಆಗುವಂಥ ಯಾವುದಾದ್ರೂ ರೆಸಿಪಿಗಳಿದ್ದರೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನೀವು ಹೇಳುವಂತಹ ಒಂದು ರೆಸಿಪಿಗಳನ್ನು ನಾನು ನನ್ನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೀನಿ. ಓಕೆ, ಸೊ ಈಗ ಎಲ್ಲ ರೊಟ್ಟಿಗಳನ್ನು ಅಥವಾ ಚಪಾತಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಕಿರುವಂತಹ ಚಪಾತಿಯನ್ನು ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿಯಾಗಿ ಸರ್ವ್ ಮಾಡಿಕೊಂಡು ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಚಪಾತಿಗೆ ನೀವು ಸಾಗು ಅಥವಾ ಪಲ್ಯ ಅಥವಾ ಚಟ್ನಿ ಯಾವುದನ್ನು ಬೇಕಿದ್ರೂ ನೀವು ನಿಮಗಿಷ್ಟ ಆಗುವಂಥದ್ದನ್ನು ತಯಾರಿಸ್ಕೊಳ್ಬೋದು. ಸೊ ಹೆಲ್ತಿಯಾಗಿರುವಂತಹ, ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ ಒಂದು ರುಚಿಯಾದ ಚಪಾತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.